ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಂದು ಕನಸು, ಒಂದು ಹೋರಾಟ ಹಾಗೂ ಒಂದು ಸ್ಫೂರ್ತಿದಾಯಕ ಕಥೆ ಇರ್ತದೆ. ಅಂತಹ ಪ್ರತಿಭೆಗಳನ್ನು ಹುಡುಕಿ ನಮ್ಮ ನಾಡಿನ ಪ್ರತಿಭೆಗಳನ್ನು ನಿಮ್ಮೆದುರಿಗೆ ಪರಿಚಯಿಸುವಂತಹ ಕಾರ್ಯಕ್ರಮ ಪ್ರತಿಭಾ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಶಾಸ್ತ್ರೀಯ ಸಂಗೀತದ ಹಾಡುಗಾರಿಕೆ, ಹಾರ್ಮೋನಿಯಂ ವಾದನದ ಜೊತೆಗೆ ಕಾಷ್ಟಶಿಲ್ಪ, ಜೊತೆಗೆ ಪೌರೋಹಿತ್ಯ ವೃತ್ತಿ, ಹೀಗೆ ಬಹುಮುಖಿ ಪ್ರತಿಭಾ ಸಂಪನ್ನರಾದ ಪ್ರಕಾಶ್ ಆಚಾರ್ಯ ಕುಂಟಾರು ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ. ಪ್ರತಿಭಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ಈಗ ಒಂದು ವೀಕ್ಷಕರಿಗಾಗಿ ಒಂದು ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸುವ. ಅನ್ನಪೂರ್ಣೆ ಅನ್ನಪೂರ್ಣೆ ವಿಶಾಲಾಕ್ಷಿ, ಅನ್ನಪೂರ್ಣೆ ವಿಶಾಲಾಕ್ಷಿ, ರಕ್ಷ ಅಖಿಲ ಭುವನ ಸಾಕ್ಷಿ ಕಟಾಕ್ಷಿ, ಅನ್ನಪೂರ್ಣೆ ವಿಶಾಲಾಕ್ಷಿ, ರಕ್ಷ ಅಖಿಲ ಭುವನ ಸಾಕ್ಷಿ ಕಟಾಕ್ಷಿ, ಅನ್ನಪೂರ್ಣೆ ವಿಶಾಲಾಕ್ಷಿ. ಉನ್ನತ ಗರ್ತ ತೀರವಿಹಾರಿಣಿ, ಉನ್ನತ ಗರ್ತ ತೀರವಿಹಾರಿಣಿ, ಓಂಕಾರಿಣಿ ದುರಿತಾದಿ ನಿವಾರಿಣಿ, ಪನ್ನಗಾಭರಣ ರಾಣಿ ಪುರಾಣಿ, ಪನ್ನಗಾಭರಣ ರಾಣಿ ಪುರಾಣಿ, ಪರಮೇಶ್ವರ ವಿಶ್ವೇಶ್ವರ ಭಾಶ್ವಿನಿ, ಅನ್ನಪೂರ್ಣೆ ವಿಶಾಲಾಕ್ಷಿ, ರಕ್ಷ ಅಖಿಲ ಭುವನ ಸಾಕ್ಷಿ ಕಟಾಕ್ಷಿ, ಅನ್ನಪೂರ್ಣೆ ವಿಶಾಲಾಕ್ಷಿ. ಬಹಳ ಅದ್ಭುತವಾದ ಕಂಠಸಿರಿ ಮತ್ತೆ ಅದ್ಭುತವಾದ ಗಾಯನವನ್ನು ವೀಕ್ಷಕರಿಗಾಗಿ ಹಾಡಿದ್ರಿ. ಧನ್ಯವಾದ. ಬಾಲ್ಯಕಾಲದಲ್ಲಿ ಬಡತನದಲ್ಲಿ ಸೆಣಸಾಡಿದವರು ಮಾತ್ರ ಒಂದು ಪ್ರಬುದ್ಧವಾದ ಸಾಧಕರಾಗಲಿಕ್ಕೆ ಸಾಧ್ಯ, ಕಷ್ಟಗಳನ್ನು ಕಂಡವರು. ಹೇಗಿತ್ತು ನಿಮ್ಮ ಬಾಲ್ಯಕಾಲದ ಜೀವನ? ನನ್ನ ಹುಟ್ಟೂರು ಕುಂಟಾರು, ತಂದೆಯವರ ಹೆಸರು ಶೇಷಪ್ಪಾಚಾರ್ಯ, ತಾಯಿ ಸುಮತಿ, ತಮ್ಮ ಸತೀಶ ಅಂತೇಳಿ ಕಾರ್ಪೆಂಟರ್ ಕೆಲಸ ಮಾಡ್ತೇನೆ, ತಂಗಿ ಕುಸುಮ ಅಂತೇಳಿ. ನಾನು ಕುಂಟಾರುನಲ್ಲಿ ಸಣ್ಣದಿರುವಾಗ ಇದು ಶಾಲೆ UP ಶಾಲೆ ಕುಂಟಾರಲ್ಲಿ ನಾವು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ನಾನು ಅಲ್ಲಿ ಕಲಿತೆ. ಮುಂದೆ ಮುಳ್ಳೇರಿಯಾದಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ 8, 9, 10 ಕಲಿತು. ಮುಂದೆ VHS ಅಲ್ಲಿ ಮಾಡಿಕೊಂಡೆ. ಆದರೆ VHS ನನಗೆ ಅದು ಕಂಪ್ಲೀಟ್ ಆಗಲಿಲ್ಲ. ಮುಂದೆ ನಾನು ಕರ್ನಾಟಕದಲ್ಲಿ PUC ಹೋಗಿ ಅಲ್ಲಿ ನಾನು ಸೆಕೆಂಡ್ PUC ಕಂಪ್ಲೀಟ್ ಮಾಡಿದೆ. ಮೊದಲು ನಾನು ಕುಂಟಾರಲ್ಲೇ ಇದ್ದವ. ಈಗ ಸಾಧಾರಣ 12 ವರ್ಷದಿಂದ ನಾನು ನಾರಂಪಾಡಿ ಊರಿನಲ್ಲಿ ನಾವು ಈಗ ಮನೆ ಮಾಡಿಕೊಂಡು ನಾನು ಅಮ್ಮ ತಮ್ಮ ಜೊತೆಗೆ ನಾವು ಜೀವನ ನಡೆಸ್ತಾ ಇದ್ದೇವೆ. ಶಾಲಾ ಕಾಲದಲ್ಲಿ ತಂದೆಯವರಿಗೆ ತುಂಬ ಕೆಲಸಗಳು ಇಲ್ಲಾಯಿತು. ಅಮ್ಮ ನಮ್ಮ ಬೀಡಿ ಕಟ್ಟಿ ನಾವು ನನ್ನನ್ನು +2ವರೆಗೆ ನಾನು ವಿದ್ಯಾಭ್ಯಾಸ ನನ್ನನ್ನು ಮುಗಿಸಿದ ಅಮ್ಮನ ಖರ್ಚಿಂದ. ಅಮ್ಮನೇ ನನ್ನನ್ನು ತುಂಬ ಕಷ್ಟಪಟ್ಟು ಸಾಕಿದ್ರು. ಮುಂದೆ ನಾನು ಅಲ್ಲಿ +2ವರೆಗೆ ಕಲಿತು ನನ್ನ ಮಾವನ ಮಗ ಜ್ಞಾನೇಶ ಅಂತೇಳಿ ಅವ್ರು ಬಂದು ಹೇಳಿದ, ಒಂದು ಅಡ್ವೊಕೇಟ್ ಕ್ಲರ್ಕ್ ಕೆಲಸ ಇದೆ ಕಾಸರಗೋಡಲ್ಲಿ, ಪ್ರಭಾಕರ್ ನಾಯ್ಕ್ ಅಂತೇಳಿ ಅವರ ಅಂಡರಲ್ಲಿ ಒಬ್ಬರು ಕ್ಲರ್ಕ್ ಇದ್ದರು, ಕಮಲಾಕ್ಷ ಅಂತೇಳಿ ಕಾಸರಗೋಡಿನವರು. ಅವರಿಗೆ ಏನು ಕೈ ಫ್ರ್ಯಾಕ್ಚರ್ ಆಗಿ ಅವರಿಗೊಬ್ಬರು ಜನ ಬೇಕು ಅಂತೇಳಿ ನನ್ನನ್ನು ಕರ್ಕೊಂಡು ಹೋದೆ. ಹಾಗೆ ನಾನು +2 ಆಗಿ ಪ್ರಥಮವಾಗಿ ನಾನು ಅಡ್ವೊಕೇಟ್ ಕ್ಲರ್ಕ್ ಆಗಿ ಅಲ್ಲಿ ಕೆಲಸಕ್ಕೆ ಸೇರಿದೆ ನಾನು ಕಾಸರಗೋಡಲ್ಲಿ. ಅಲ್ಲಿ ಸ್ವಲ್ಪ ಒಂದು 8 ತಿಂಗಳಿದ್ದೆ. ಮತ್ತು ಬೇರೊಬ್ಬರು ಅಡ್ವೊಕೇಟಿನ ಹತ್ರ ನಾನು ಮೈನಾಗಿ ಹೋದೆ. ಸ್ವಲ್ಪ ಸುಬ್ರಹ್ಮಣ್ಯ ಭಟ್ ಅಂತೇಳಿ, ಈಗ ಕಾಸರಗೋಡಲ್ಲವರು ಕುಂಜೆ ಅವಿನೇಶ್ ಕಾಕ್ಷ ಡಾಕ್ಟರ್ ಇದ್ದಾರಲ್ಲ, ಅವರ ತಂದೆಯವರು ಸುಬ್ರಹ್ಮಣ್ಯ ಭಟ್ ಅಂತೇಳಿ ಅವರ ಅಂಡರಲ್ಲಿ ನಾನು ಕ್ಲರ್ಕ್ ಆಗಿ ಸ್ವಲ್ಪ ಸಮಯ ಕೆಲಸ ಮಾಡಿದೆ. ಮತ್ತು ಮುಂದೆ ಅದು ನನಗೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ
ನನಗೆ ಆಯಿತು. ಹಾಗೆ ನನ್ನ ಮಾವ, ಸೋದರ ಮಾವ, ಅಮ್ಮನ ತಮ್ಮ ಧರ್ಮೇಂದ್ರಾಚಾರ್ಯ ಅವರು ಮಧುರಲ್ಲಿ ಇದ್ದರು. ಅವರು ನನ್ನನ್ನು ಕೆತ್ತನೆ ಕೆಲಸಕ್ಕೆ ಕರ್ಕೊಂಡು ಹೋದರು. ನಾನು ಅವರ ಮನೆಯಲ್ಲೇ ಇದ್ದೆ. ನಾನು ಅಜ್ಜನ ಮನೆಯಲ್ಲೇ ನಾನು ಒಂದು 10 ವರ್ಷ ಅಲ್ಲೇ ಇದ್ದೆ. ಹಾಗೆ ಅಲ್ಲಿ ಕಂಪನಿಯಲ್ಲಿ ಮೈಕೌಡ್ ಇಂಡಸ್ಟ್ರಿ, ಉಳೆತಡ್ಕದಲ್ಲಿ ಒಂದು ಇಂಡಸ್ಟ್ರಿ ಇತ್ತು. ಅಲ್ಲಿ ನಾನು ಕೆತ್ತನೆ ಕೆಲಸವನ್ನು ಪ್ರಾರಂಭಿಸಿದೆ. ಹಾಗೆ ನಾನು ಕೆತ್ತನೆ ಕೆಲಸ ಅಲ್ಲಿಂದ ಕಲಿತೆ. ಹಾಗೆ ನನಗೆ ಸಂಗೀತ ಕಲಿಬೇಕೆಂಬ ಭಾವನೆ ನನಗೆ ಇತ್ತು. ಆದರೆ ಮೊದಲು ನಾನು ಕುಂಟಾಲಲ್ಲಿರುವಾಗ ಭಜನೆಗಳನ್ನೆಲ್ಲ ಹಾಡ್ತಾ ಇದ್ದೆ ಆದರೆ ಮನೆಯಲ್ಲಿ ಯಾರು ಸಂಗೀತ ಕಲಿತವರು ನಮ್ಮ ಬ್ಯಾಕ್ಗ್ರೌಂಡ್ ಆಗಿ ಯಾರು ಸಂಗೀತವರು ಇಲ್ಲ ಇತ್ತು. ಹಾಗೆ ಮಾಯಿಪಾಡಿ ಭುವನೇಶಾಚಾರ್ಯ ನನ್ನ ಭಾವ ಆಗ್ತಾರೆ ಅವರು. ಅವರಲ್ಲಿ ಹೇಳಿ ನನಗೆ ಸಂಗೀತ ಕಲಿಬೇಕು. ಅವರು ಪ್ರಥಮವಾಗಿ ಅಲ್ಲಿ ಕಾಸರಗೋಡು ಅಣಂಗೂರಲ್ಲಿ ಅವರು ಡ್ಯಾನ್ಸ್ ಕಲಿತಾ ಇದ್ರು. ಡ್ಯಾನ್ಸ್ ಕ್ಲಾಸ್ ಇತ್ತು. ಅಲ್ಲೊಬ್ಬರು ಸಂಗೀತ ಮಾಸ್ಟ್ರು ಇದ್ದರಂತೆ ಅಲ್ಲಿ, ಉಸ್ತಾದ್ ಹಸನ್ ಬಾಯಿ ಅಂತೇಳಿ ಅವರು. ಆಗ ಅವರು ಹೇಳಿದರು ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ. ಆಗ ನನ್ನನ್ನು ಅವರು ಕರ್ಕೊಂಡು ಹೋದರು. ನನಗೆ ಸಂಗೀತ ಕಲಿಬೇಕೆಂಬ ಆಸೆ ಇದ್ದದ್ದು. ಅವರವರು ಸಂಗೀತ ಕಲಿತರು, ಕಲಿಸಿದರು. ಆದರೆ ಅವರು ಇನ್ಸ್ಟ್ರೂಮೆಂಟ್ ಮಾಷ ಆಗಿದ್ದರು. ಎಲ್ಲ ಇನ್ಸ್ಟ್ರೂಮೆಂಟ್ ಗೊತ್ತಿತ್ತು ಅವರಿಗೆ. ಹಾಗೆ ನಾನು ಸ್ವಲ್ಪ ಒಂದು ವರ್ಷ ಕಾಲ ಅಲ್ಲಿ ನಾನು ಕಲಿತೆ. ಆವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇರುವಾಗ ನನಗೆ ಈಗ ಹೋಗೋ ಟೀಚರ್ ಹೆಸರು ಉಷಾ ಈಶ್ವರ್ ಭಟ್, ಕಾಸರಗೋಡು. ಬೋರ್ಡ್ ಕಾಣ್ತಾ ಇದ್ದು ಬಸ್ಸಲ್ಲಿ ಹೋಗ್ತಾ ಇರುವಾಗ. ಅದನ್ನು ನೋಡಿ ನನಗೆ ಅಲ್ಲಿ ಸಂಗೀತ ಕಲಿತರೆ ಆದಿತ್ಯ ಎಂಬ ಭಾವನೆಯಿಂದ ಒಂದು ದಿವಸ ಅವ್ರ ಮನೆ ಹೋದೆವು. ನಾನು ಮತ್ತು ಭುವನೇಶಾಚಾರ್ಯ ಅಂತೇಳಿ ಒಟ್ಟಿಗೆ ಹೋದೆವು. ಹಾಗೆ ಅಲ್ಲಿ ನಾವು ಟೀಚರ ಥರ ಕೇಳಿಕೊಂಡೆವು. ಹಾಗೆ ಟೀಚರು ತುಂಬ ಪ್ರೀತಿಯಿಂದ ಒಪ್ಪಿದರು. ಹಾಗೆ ಅಲ್ಲಿಂದ ನಾನು ಸಂಗೀತ ಪ್ರಾರಂಭಿಸಿದೆ. ಉಷಾ ಈಶ್ವರ್ ಭಟ್ ಅಂತೇಳಿ ಅವರು ನನಗೆ ತುಂಬ ನನ್ನನ್ನು ಶಿಷ್ಯ ಅಂದ ಅಲ್ಲದೆ ಅವರು ಸ್ವಂತ ಮನೆಯವನಾಗಿ ತುಂಬ ನನ್ನನ್ನು ಅವರು ಪ್ರೋತ್ಸಾಹ ಮಾಡಿದರು. ಆ ಪ್ರೋತ್ಸಾಹದಿಂದ ನಾನು ತುಂಬ ಕಾರ್ಯಕ್ರಮಕ್ಕೆ ಹೋಗುವ ಆಯಿತು. ಈಗಲೂ ಕಲಿತಾ ಇದ್ದೇನೆ. ಶಾಸ್ತ್ರೀಯ ಸಂಗೀತ ಅಲ್ಲದೆ ತಾವು ಹಾರ್ಮೋನಿಯಂ ಕೂಡ ವಾದಕರಾಗಿ ಮಾಡ್ತಾ ಇದ್ದೀರಿ. ಸೊ ಇದರ ಆಸಕ್ತಿ ಹೇಗೆ ಹುಟ್ಟಿಕೊಂಡಿತು? ಅದು ನನಗೆ ಸಂಗೀತ ಕಲೀಲಿಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಅಣಂಗೂರಲ್ಲಿ ಹೋಗುವಾಗ ಅಲ್ಲಿ ಹಾರ್ಮೋನಿ ಇತ್ತು. ಹಾಗೆ ಕೆಲವರಲ್ಲಿ ಹಾರ್ಮೋನಿ ಕಲೀಲಿಕ್ಕೆ ಬರ್ತಾ ಇದ್ರು. ಆ್ಯಕ್ಚುಲಿ ನನಗೆ ಹಾರ್ಮೋನಿ ಕಲಿಸಿದ್ದು ಯಾರು ಅಂತ ಹೇಳಿದ್ರೆ ಈಗಲೂ ಅವರು ಹಾರ್ಮೋನಿಸ್ಟ್ ಅಲ್ಲ. ಹಾಗೆ ನಾನು ಭುವನೇಶಣ್ಣ ಅಂತ ಹೇಳಿದೆ ಅಲ್ಲ, ಅವರಿಗೆ ಸ್ವಲ್ಪ ಹಾರ್ಮೋನಿ ಗೊತ್ತಿತ್ತು, ಕೀಗಳು ಗೊತ್ತಿತ್ತು. ಅಲ್ಲೊಬ್ಬರು ಮಾಷಿ ಇದ್ರು, ಡ್ಯಾನ್ಸ್ ಮಾಷಿ, ಏಕೆ ಬೇಕಲ್ಲ ಅಂತೇಳಿ. ಅವರಿಗೂ ಸ್ವಲ್ಪ ಕೀ ಎಲ್ಲ ಗೊತ್ತಿತ್ತು. ಅದು ನನಗೆ ಹೇಳಿಕೊಟ್ರು ಅವರು, ಈ ಭುವನೇಶ ಅವರು ಹೇಳಿಕೊಟ್ರು. ಕೊನೆಗೆ ಅಲ್ಲೊಂದು ಹಾರ್ಮೋನಿ ಇತ್ತು. ಅದು ನಾನು ಮನೆಗೆ ತಗೊಂಡು ಹೋದೆ. ನಾನು ಮನೆಗೆ ತಗೊಂಡೋಗಿ ಮನೆಯಲ್ಲಿ ಸ್ವಲ್ಪ ರೂಮಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ಮತ್ತು ಮಠ ಇದೆ, ಕಾಳಿಕಾಂಬ ಮಠ ಇದೆ, ಅಲ್ಲಿ ವಾರದಲ್ಲಿ ಭಜನೆ ಆಗ್ತಾ ಇತ್ತು. ಅಲ್ಲಿಗೆ ಹೋಗ್ತಾ ಇದ್ದೆ ನಾನು, ಮಾವನ ಜೊತೆಗೆಲ್ಲ ಹೋಗ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಅವರು ನುಡಿಸುವುದೆಲ್ಲ ನೋಡಿ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು. ಹಂಗೆ ನುಡಿಸಬೇಕು. ಹಾಗೆ ಮತ್ತು ಫಸ್ಟಿಗೆ ನಾನು ಹಾರ್ಮೋನಿ ಕೂತೆ. ಫಸ್ಟಿಗೆ ಸಿಗ್ತಾ ಇಲ್ಲ ಹೌದು, ಆದರೂ ಕೂಡ ಬಿಡಲಿಲ್ಲ. ಅಲ್ಲಿಂದ ಹಾಗೆ ಹಾರ್ಮೋನಿ ಕಲಿತೆ. ಮತ್ತು ಸಂಗೀತದಲ್ಲಿ ಕಲಿಯುವಾಗ ಅದರಲ್ಲಿ ಸಂಗೀತದ ರಾಗಗಳು ಸಿಗ್ತಾ ಇತ್ತು. ಆ ಅಂಡರಲ್ಲಿ ನಾನು ಅಭ್ಯಾಸ ಮಾಡಿಕೊಂಡೆ. ಹಾಗೆ ಮುಂದುವರಿಯಿತು ಅದು. ಈಗ ಯಾವುದೇ ಕಲಾವಿದರಾಗಿರ್ಬೋದು, ಅವರು ಆ ಒಂದು ಕ್ಷೇತ್ರದಲ್ಲಿ ಪಳಗ್ತಾ ಪ್ರಬುದ್ಧರಾಗುವಂಥದ್ದು. ನೀವು ಹೇಗೆ ನಿಮ್ಮ ಜೀವನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪಳಗಿದ್ರಿ ಅಂತ? ಈಗ ನಾನು ಸಂಗೀತ ಕಲಿತಾ ಇದ್ದಾಗೆ ನಾನು ಹಾರ್ಮೋನಿಯು ನನಗೆ ಇಂಪ್ರೂವ್ ಆಗ್ತಾ ಬಂತು. ಹಾಗೆ ನನಗೊಬ್ಬರು ಪರಿಚಯ ಆದರು, ಮನೋಜ್ ಅಣ್ಣ ಅಂತೇಳಿ. ನಾನು ಮೈಕಾ ಇಂಡಸ್ಟ್ರಿ ಕೆತ್ತನೆಗೆ ಹೋಗ್ತಾ ಇದ್ದೆ. ಅಲ್ಲಿ ಉಳ್ಳೆತಡಗೆಲ್ಲ ಭಯಮಡಿಕಾಲ ಅಂತ ಇತ್ತು. ಅಲ್ಲಿ ಪ್ರಸಾದ್ ಅಣ್ಣ ಅಂತ ಒಬ್ಬರು ಇದ್ದರು. ಅವರೊಟ್ಟಿಗೆ ಈ ಮನೋಜ್ ಅಣ್ಣ ಅಂತ ಒಬ್ಬರು ಇದ್ದರು. ಅವರು ತಬಲಿಸ್ಟು. ಮೊದಲೆಲ್ಲ ತುಂಬ ಕಾರ್ಯಕ್ರಮಕ್ಕೆ ಹೋಗ್ತಾ, ಈಗಲೂ ಕಾರ್ಯಕ್ರಮ ಹೋಗ್ತಾ ಇದ್ರೆ ಹಾಗೆ ಮೊದಲನಾಗೆ ಹೋಗುದಿಲ್ಲ ಈಗ. ಆದರೆ ಮೊದಲೆಲ್ಲ ಒಳ್ಳೆ ತಬಲಿಸ್ಟ್ ಅವರು, ಹೆಸರಾಂತ ತಬಲಿಸ್ಟ್ ಅವರು. ಅವರ ಪರಿಚಯ ಆಯಿತು. ಹಾಗೆ ನನಗೆ ಅವರ ಹಾರ್ಮೋನಿ ಗೊತ್ತುಂಟು ಅಂತ ಅವರಿಗೆ ಗೊತ್ತಾಯಿತು. ಹಾಗೆ ಹೇಳಿದರು, ನೀನು ಕಾರ್ಯಕ್ರಮಕ್ಕೆ ಬರಬೇಕು, ಪ್ರಾಕ್ಟೀಸ್ ಮಾಡುವ ಅಂತ. ಹಾಗೆ ಮೊದಲಾಗಿ ನಾನು ಕಾರ್ಯಕ್ರಮ ಅದು ಮುಜಂಗಾವಲಿ ಸಂಸ್ಕೃತ ಕಾಲೇಜಿ ಇತ್ತು. ಈಗ ಅಲ್ಲಿ ಶಾಲೆ ಇದೆ, ಆದರೆ ಸಂಸ್ಕೃತ ಕಾಲೇಜ್ ಇಲ್ಲ ಈಗ. ಆವಾಗ ಒಂದು ಸಂಸ್ಕೃತ ಕಾಲೇಜ್ ಇತ್ತು. ಅವರ ಪ್ರಥಮ ಕಾಂಪಿಟೇಷನ್ ಪ್ರೋಗ್ರಾಮ್ ಸಂಸ್ಕೃತಕ್ಕೆ, ಇದು ಯಾವುದು ಗಾನ, ಅದು ನೀಚಾಲ ಶಾಲೆಯಲ್ಲಿ ಕಾಂಪಿಟೇಷನ್. ಅದಕ್ಕೆ ಫಸ್ಟಿಗೆ ನನ್ನನ್ನು ಅದನ್ನು ಕರ್ಕೊಂಡು ಹೋದರು. ಒಂದು ಹಾರ್ಮೋನಿ ಹಿಡ್ಕೊಂಡು ಅವರು ಯಾವುದೋ ಹಾರ್ಮೋನಿ ತಗೊಂಡು ಬಂದು ನನ್ನನ್ನು ಜೊತೆಗೆ ಕರೆದುಕೊಂಡು, ಅದು ನನ್ನ ಪ್ರಥಮ ಕಾರ್ಯಕ್ರಮ. ಈ ಮನೋಜಣ್ಣ ಅವರು ನನಗೆ ಈ ಕಾರ್ಯಕ್ರಮಕ್ಕೋಸ್ಕರ ತುಂಬ ಸಪೋರ್ಟ್ ಮಾಡಿದರು ಅವರು. ಕೊನೆಗೆ ಅವರೇ ನನಗೆ ಹಾರ್ಮೋನ್ ಎಲ್ಲ ತಂದು ಕೊಟ್ಟರು, ಕೀಬೋರ್ಡ್ ಎಲ್ಲ ತಂದು ಕೊಟ್ಟರು. ಹಾಗೆ ಅದು ಆ ರೀತಿಯಲ್ಲಿ ನನ್ನ ಕಾರ್ಯಕ್ರಮ ಹೋಯ್ತು. ಈಗ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ಎರಡೂ ಸಂಗೀತ ಪರಿಕರಗಳು ಬೇರೆ ಬೇರೆ. ಸೊ ಹಾರ್ಮೋನಿಯಂ ನುಡಿಸುವವರಿಗೆ ಕೀಬೋರ್ಡನ್ನು ನುಡಿಸಬೇಕು ಅಂತ ಏನು ಗೊತ್ತಿರಬೇಕು ಅಂತ ಇಲ್ಲ. ಸೊ ಇದು ಎರಡರ ವ್ಯತ್ಯಾಸ, ಇದರ ಬಗ್ಗೆ ಹೇಳಿ. ಈಗ ಹಾರ್ಮೋನಿಯಂ ಮತ್ತು ಕೀಬೋರ್ಡಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅದು ಕೀಗಳೆಲ್ಲ ಸೇಮ್, ನುಡಿಸುವ ಸ್ಟೈಲೆಲ್ಲ ಸೇಮ್.
ಅದು ಇಲೆಕ್ಟ್ರಾನಿಕ್, ಅದ್ರಲ್ಲಿ ಗಾಳಿ ಹಾಕ್ಲಿಕ್ಕಿಲ್ಲ, ಇದರಲ್ಲಿ ಗಾಳಿ ಹಾಕ್ಲಿಕ್ಕಿದೆ. ಅದು ವ್ಯತ್ಯಾಸ ಅದು ಮಾತ್ರ. ಬಾಕಿ ಇಲ್ಲದ್ರೆ ಎಲ್ಲ ಕೀಗಳೆಲ್ಲ ಅದೆಲ್ಲ ಸೇಮ್ ಆಗಿರ್ತದೆ. ಮತ್ತು ನಾನು ಸಂಗೀತ ಟೀಚರಲ್ಲಿ ಹೋಗ್ತಾ ಇದ್ದಲ್ಲ, ಹಾಗೆ ಅಲ್ಲಿ ನನಗೆ ಹಲವು ರಾಗಗಳು ಸಿಗ್ತಾ ಇತ್ತು. ಅದನ್ನೇ ನಾನು ಯೂಸ್ ಮಾಡಿಕೊಂಡು ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಕೀಬೋರ್ಡ್ಗೂ ಹಾರ್ಮೋನಿಗೆ ವ್ಯತ್ಯಾಸ ಇದೆ, ಒಂದು ಗಾಳಿ ಹಾಕ್ಲಿಕ್ಕಿಲ್ಲ. ಮತ್ತು ಕೀಬೋರ್ಡಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ನಮಗೆ ಸಿಗ್ತದೆ, ಬೇರೆ ಬಟನ್ಸ್ಗಳ ಇಟ್ಟುಕೊಂಡು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಅಂದರೆ ಚೇಂಜ್ ಮಾಡಿಕೊಂಡು ನುಡಿಸ್ಲಿಕ್ಕೆ ಆಗ್ತದೆ. ಅಂದರೆ ನಾವು ಡ್ರಾಮಕ್ಕೆಲ್ಲ ಯೂಸ್ ಮಾಡಲಿಕ್ಕೆ. ಈಗ ಹಾರ್ಮೋನಿ ಆದರೆ ನಾವು ಭಜನೆಗೆಲ್ಲ ಯೂಸ್ ಮಾಡಿ, ಡ್ರಾಮಕ್ಕೆ ಮೊದಲೆಲ್ಲ ಹಾರ್ಮೋನಿ ಡ್ರಾಮಗಳಿಗೆಲ್ಲ ಯೂಸ್ ಮಾಡ್ತಾ ಇದ್ರು. ಆವಾಗೆಲ್ಲ ಕೀಬೋರ್ಡ್ ಎಲ್ಲ ಕಡಿಮೆ ಇತ್ತಲ್ಲ. ಆವಾಗ ಮೊದಲಿನ ಕಾಲದಲ್ಲಿ ನಾವು ಚರಿತ್ರೆ ತೆಗೆದು ನೋಡಿದರೆ, ನಾಟಕಗಳನ್ನೆಲ್ಲ ನೋಡಿ ಅದರಲ್ಲಿ ಜಾಸ್ತಿ ಹಾರ್ಮೋನಿ ಯೂಸ್ ಮಾಡ್ತಾ ಇರುವುದು. ಮತ್ತೆ ಈ ಕೀಬೋರ್ಡ್ ಬಂತು, ಹಾಗೆ ಜಾಸ್ತಿ ಈಗ ಇದಕ್ಕೆಲ್ಲ ಯೂಸ್. ಅದೇ ವ್ಯತ್ಯಾಸಗಳಿದ್ರೆ ಇಷ್ಟೇ ಮಾತ್ರ. ಇದು ಅದರಲ್ಲಿ ಗಾಳಿ ಹಾಕ್ಲಿಕ್ಕಿಲ್ಲ, ಇದಕ್ಕೆ ಗಾಳಿ ಹಾಕಿ ಮಾತ್ರ. ಅದರಲ್ಲಿ ಇನ್ಸ್ಟ್ರೂಮೆಂಟ್ಗಳು ಜಾಸ್ತಿ ಇದು ನಮಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಈಗ ನೀವೊಂದು ಹಾಡು ಹಾಡಿದ್ರಿ, ಸೊ ಅದರಲ್ಲಿ ಒಂದು ಪ್ರಬುದ್ಧತೆ ಕಾಣ್ತಾ ಉಂಟು. ಅದು ನಿಮಗೆ ನಿಮ್ಮ ಗುರುಗಳು ಹೇಳಿಕೊಟ್ಟಂತಹ ವಿದ್ಯೆ ಮತ್ತೆ ನಿಮ್ಮ ಒಂದು ಕಲೆ. ಸೊ ಇದನ್ನು ನೀವು ಮುಂದಿನ ಪೀಳಿಗೆಗೆ ಹೇಳಿಕೊಡ್ತಾ ಇದ್ದೀರಾ, ಅಂದ್ರೆ ಕ್ಲಾಸ್ ಎಲ್ಲ ಕೊಡ್ತಾ ಇದ್ದೀರಾ? ಕೆಲವು ದಿಕ್ಕಲ್ಲಿ ನಾನು ಈ ಕ್ಲಾಸ್ ಶುರು ಮಾಡಿದ್ದೇನೆ. ನನ್ನ ಟೀಚರು ತುಂಬ ಅದಕ್ಕೆ ಪ್ರೋತ್ಸಾಹ ಮಾಡ್ಬೋದು ಅಂತ ಆಶೀರ್ವದಿಸಿ ಕಳಿಸ್ತಾರೆ. ನಾನೀಗ ಕಾಸರಗೋಡಿ ಚೈತನ್ಯ ವಿದ್ಯಾಲಯದಲ್ಲಿ ಒಂದು 10 ವರ್ಷದಿಂದ ನಾನು ಅಲ್ಲಿ ಸಂಗೀತ ಮಾಸ್ಟರ್ ಗೆಸ್ಟ್ ಆಗಿ ಹೋಗ್ತಾ ಇದ್ದೇನೆ. ಮತ್ತು ಸುಬ್ರಹ್ಮಣ್ಯ ಕುಮಾರ ಸ್ವಾಮಿ ವಿದ್ಯಾಲಯದಲ್ಲಿ ಈಗ ಕಳೆದ ವರ್ಷದಿಂದ ಕೀಬೋರ್ಡ್ ಪಾಠವನ್ನು ಮಾಡ್ತಾ ಇದ್ದೇನೆ. ಅದು ಕೆಲವು ದಿಕ್ಕಲ್ಲಿ ನಾನು ಭಜನಾ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಕೂಡ ಕೀಬೋರ್ಡ್ ಕ್ಲಾಸಿಗೆ ಮಕ್ಕಳು ಬರ್ತಾರೆ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಆ ಗುರುಗಳ ತುಂಬ ಸಪೋರ್ಟಿಂದ. ಈಶ್ವರ್ ಭಟ್ ಅವರು ದಂಪತಿಯವರು, ಈಶ್ವರ ಸರ್ ಕೂಡ ತುಂಬ ನನಗೆ ಸಪೋರ್ಟ್ ಮಾಡಬೇಕು ಎಂಬ ಭಾವನೆಯಿಂದ ನಮ್ಮನ್ನು ಕಳಿಸಿಕೊಡ್ತಾರೆ. ಟೀಚರ್ ಕೂಡ ಇದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ ಕಾರಣ ನನಗೆ ಈ ಕ್ಲಾಸು ಈಗ ನಾನೀಗಲೂ ಕಲಿತಾ ಇದ್ದೇನೆ, ಕಲಿತುಕೊಂಡು ಪಾಠ ಮಾಡ್ತೇನೆ. ಅವರ ಆ ಸಪೋರ್ಟಿಂದ ನನಗೆ ತುಂಬ ಧೈರ್ಯದಿಂದ ನನಗೆ ಕ್ಲಾಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕೆಲವು ಜಿಲ್ಲೆಗಳಿಂದ ಮೊನ್ನೆ ಒಂದು ಶಾಲೆದು ಬಂತು ನನಗೆ, ಮಂಗಳೂರು ರಾಷ್ಟ್ರೋತ್ಥಾನ ವಿದ್ಯಾಲಯದಲ್ಲಿ ಕರೆದಿದ್ದಾರೆ. ಆದರೆ ಅದರ ಸಮಯ ನನಗೆ ಸರಿಯಾಗ್ತಾ ಇಲ್ಲ. ವಾರದಲ್ಲಿ ಅದು ನಾನು ಬೇರೆ ಕಡೆ ಶುಕ್ರವಾರ ಅವರು ಕೇಳ್ತಾ ಇದ್ದೆ, ಶುಕ್ರವಾರ ಬೇರೆ ತರಗತಿ ಇದ್ದ ಕಾರಣ ನನಗೆ ಅಲ್ಲಿ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಕೇಳಿದಲ್ಲಿ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಕೆಲವು ಕಾರ್ಯಕ್ರಮದ್ದು ಕ್ಲಾಸಿಗೆಲ್ಲ. ಈಗ ಒಂದು ಪ್ರಸಿದ್ಧ ಚೆಂಬೈ ಸಂಗೀತ ಸಮ್ಮೇಳನದಲ್ಲಿ ತಾವು ಭಾಗಿಯಾಗಿದ್ದೀರಿ ಅಂತ ನಾನು ಕೇಳಿದ್ದೆ. ಸೊ ಹೇಗಿತ್ತು ಆ ಒಂದು ಸಂಗೀತ ಕಾರ್ಯಕ್ರಮಗಳ ಪಯಣ? ನಾನು ಸಂಗೀತ ಕಲಿಯುವ ಸಮಯದಲ್ಲಿ ಅಲ್ಲಿ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಚೆಂಬೈ ಸಂಗೀತ ಗುರುವಾಯರಿಗೆ. ಹಾಗೆ ಟೀಚರಲ್ಲಿ ಕೆಲವು ವಿದ್ಯಾರ್ಥಿಗಳಲ್ಲಿ ಆಗ್ತಾ ಇದ್ರು. ಆಗ ಅಲ್ಲಿ ಕೆಲವರು ನನ್ನಲ್ಲಿ ಕೇಳಿದ್ರು, ನೀವು ಹಾಕ್ತೀಯ ಅಂತ. ಅದು ಪ್ರಥಮವಾಗಿ ಹಾಕಿದೆ ನಾನು, ಅದು ಸಿಕ್ಕಿತು ನನಗೆ. ಅದೊಂದು ಆ ಯಾತ್ರೆ ಕೂಡ ಒಂದು ಅದ್ಭುತ ಆಗಿತ್ತು ನನಗೆ. ಯಾಕೆಂದರೆ ನಾನು ಪ್ರಥಮವಾಗಿ ಟ್ರೈನ್ ಯಾತ್ರೆ ಈ ಚೆಂಬೈ ಸಂಗೀತೋತ್ಸವಕ್ಕೆ ಹೋಗುದು ನಾನು. ನಮ್ಮೊಬ್ಬರು ಆತ್ಮೀಯರಿದ್ದರು, ಉದಯಣ್ಣ ಅಂತೇಳಿ, ಕಾಸರಗೋಡು ಉದಯಗಿರಿ ಅವರು ನನ್ನನ್ನು ಕರೆದುಕೊಂಡು ಹೋಗಿ ಟ್ರೈನಿಗೆ ಹತ್ತಿಸಿ ಈಗ ಹೋಗಬೇಕು, ಅಲ್ಲಿ ಇಳಿಬೇಕು ಅಂತ ಹೇಳಿ ನನಗೆ ಕಳಿಸಿದ್ರು. ಅವರು ಕೂಡ ನನ್ನೊಬ್ಬರು ಗುರುಗಳು. ಅಂದರೆ ಇದು ನನಗೆ ಡ್ರೈವಿಂಗ್ ಕಲಿಸಿದ್ದು ಕೂಡ ಅವರೇ. ಅವರ ಒತ್ತಾಯದಿಂದ ನಾನು ಸ್ಕೂಟ್ರ್ ಓಡಿಸ್ಲಿಕ್ಕೆ ಅವರೇ ನನಗೆ ಹೇಳಿಕೊಟ್ಟದು ಫಸ್ಟಿಗೆ. ಹಾಗೆ ನಾನು ಚೆಂಬೈ ಸಂಗೀತೋತ್ಸವಕ್ಕೆ ಆಗ ರೀತಿ ಹೋಗಿ ಅವತ್ತು ಒಂದು ಅದ್ಭುತ ಅನುಭವ ಆಗಿತ್ತು. ಆಗ ಫೋನೆಲ್ಲ ಇಲ್ಲಲ್ಲ ಮನೆಗೆ ನನ್ನಲ್ಲಿ ಫೋನೆಲ್ಲ ಇಲ್ಲ ಆಯ್ತು ಅವಾಗ. ಹಾಗೆ ಅಲ್ಲಿ ಬೂತೆಲ್ಲ ಹೋಗಿ ಟೀಚರಿಗೆ ಕರೆಯೋದು ತಲುಪಿದೆ ಮನೆಗೆ. ಆ ರೀತಿಯಲ್ಲಿ ಪ್ರಥಮವಾದ ಯಾತ್ರೆ ಆಗಿತ್ತು. ಸಾಧಾರಣ ಈಗ ನಾನೊಂದು 10 ವರ್ಷ 11 ವರ್ಷ ಆಯಿತು ನನಗೆ. ಅದ್ಭುತ ಒಂದು ಅನುಭವ ಅದು. ಆ ವೇದಿಕೆಯಲ್ಲಿ ಕುಳಿತುಕೊಳ್ಳುವಾಗಲೇ ಏನೋ ಒಂದು ಅದು ನನಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಅನುಭವಿಸಿಯೇ ನಾವು ಹೇಳ್ಬೇಕಷ್ಟೇ, ಹೇಳಲಿಕ್ಕೆ ಸಹ. ಅಂದರೆ ಆ ಒಂದು ವೇದಿಕೆ ಅಷ್ಟೊಂದು ಪವರ್ಫುಲ್. ಕೃಷ್ಣನ ಸನ್ನಿಧಾನದಲ್ಲಿ ಸಾಧಾರಣ ಎಲ್ಲರಿಗೆ ಅಲ್ಲಿ ಸಿಕ್ಕುವುದಿಲ್ಲ ಕಾರ್ಯಕ್ರಮದಿಲ್ಲ. ಎಲ್ಲರಿಗೆ ಆ ಅಪ್ಲಿಕೇಶನ್ ಹಾಕುವ ಸಮಯ ಕೂಡ ಯಾರಿಗೆ ಗೊತ್ತಾಗೋದಿಲ್ಲ. ಅದು ನಮಗೆ ಆ ಟೀಚರ ಕಡೆಯಿಂದ ನಮಗೆ ಬರುತ್ತೆ ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಅಂದರೆ ಡೈಲಿ ಹಾಕಿದ ಕಾರಣ ನಮಗೆ ಅದ್ರ ಗೊತ್ತಾಗ್ತದೆ ಯಾವಾಗ ಹಾಕಬೇಕು ಅಂತೇಳಿ. ಸಾಧಾರಣ ಈಗ 10 ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದೇನೆ. 11 ವರ್ಷ ಆಯಿತು ಕಳೆದ ವರ್ಷಕ್ಕೆ. 1 ವರ್ಷ ಏನೋ ಗ್ಯಾಪ್ ಅದು, ಬಾಕಿಯೆಲ್ಲ ಕಂಟಿನ್ಯೂಸ್ ನನಗೆ. ಮತ್ತು ನನಗೊಂದು ಅವಕಾಶ ಮನೆಯವರನ್ನು ಕೂಡ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗುವ ಒಂದು ಚಾನ್ಸ್ ಅದೊಂದು ಆಗ್ತಾ ಇದೆ. ಅಂದರೆ ಬೇರೆ ಕಡೆ ನಮಗೆ ಈಗ ಕರ್ಕೊಂಡು ಹೋಗ್ಲಿಕ್ಕೆ ಆಗಿದೆ. ಇದೊಂದು ಕಾರಣ ಅಂತೇಳಿ ಮನೆಯವರನ್ನು ಕೂಡ ಕರೆದುಕೊಂಡು ಹೋಗುವ ಒಂದು ಚಾನ್ಸ್ ನನಗೆ ಸಿಗ್ತದೆ. ಇನ್ನು ಕಾರ್ಯಕ್ರಮದ ಬಗ್ಗೆ ಹೇಳುವುದಾಗಿದ್ರೆ, ನಿಮ್ಮ ಸಂಗೀತ ಕಾರ್ಯಕ್ರಮಗಳ ಬಗ್ಗೆ. ಈ ಸಂಗೀತ ನಾನು ಈ ಕಲಿತ ಕಾರಣ ಈ ಭಾರತಾದ್ಯಂತ ನಾನು ಯಾವುದೇ ರಾಜ್ಯಕ್ಕೆ ಹೋಗಿದ್ದರೂ ಕೂಡ ಸಂಗೀತವೇ ಕಾರಣ. ಈಗ ನಾನು ತಿರುಪತಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಹಾರ್ಮೋನ್ ನುಡಿಸ್ಲಿಕ್ಕೆ. ಮತ್ತು ಮಂತ್ರಾಲಯಕ್ಕೆ
ಹೋಗಿದ್ದೇನೆ. ಮೈನ್ ಕಾರಣ ಈ ಸಂಗೀತವೇ. ಈಗ ನಮಗೆ ಸಂಗೀತ ಕಲಿತ ಕಾರಣ ನಮಗೆ ಎಲ್ಲ ಕ್ಷೇತ್ರದಲ್ಲಿ ದರ್ಶನ ಮಾಡಲಿಕ್ಕೆ ಆಗ್ತದೆ, ದೂರ ದೂರ. ಈಗ ನಾನು ಪಾಂಡಿಚೇರಿಗೆ ಹೋಗಿದ್ದೇನೆ ಒಂದು ಕೀಬೋರ್ಡ್ ನುಡಿಸಲಿಕ್ಕೆ, ಬಾಂಬೆಗೆ ಹೋಗಿದ್ದೇನೆ, ಅದೊಂದು ವರ್ಲ್ಡ್ ಲೆವೆಲ್ ಡ್ರಾಮಾ ಕಾಂಪಿಟಿಷನ್ ಇತ್ತು, ಅದು ಬಂಟ್ರ ಭವನದಲ್ಲಿ. ಒಂದು ಆ ಸಮುದಾಯದವರ ಒಂದು ಕಾಂಪಿಟಿಷನ್ ಇತ್ತು, ಅದು ಒಳ್ಳೆ ಲೆವೆಲ್ ಆಗ್ತಾ ಇದ್ದದ್ದು. ಕುಂಬಳೆ ಒಂದು ಬ್ಯಾಚಿನ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಅವರು ಕೀಬೋರ್ಡಿಗೆ, ಮ್ಯೂಸಿಕ್ಕಿಗೆ. ಮತ್ತು ಕನ್ಯಾಕುಮಾರಿ ಹೋಗಿದ್ದೇನೆ, ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮಿಗೆ ಕೀಬೋರ್ಡ್ ನುಡಿಸಲು ಹೋಗಿ, ಅದೊಂದು ಗೌರ್ಮೆಂಟ್ ಕಾರ್ಯಕ್ರಮ ಆಗಿತ್ತು. ಅದು ಕಣ್ಣೂರು ಒಂದು ಬ್ಯಾಚಿನೊಟ್ಟಿಗೆ ನಾವು ಹೋದದ್ದು. ಹಾಗೆ ಈ ಸಂಗೀತ, ಈ ಹಾರ್ಮೋನಿ ಕಲಿತ ಕಾರಣ ಅಂಥ ಅವಕಾಶಗಳು ನನಗೆ ಸಿಕ್ಕಿದೆ. ಈಗ ನಿಮ್ಮ ಸಂಗೀತದ ಪ್ರಯಾಣದ ಜೊತೆಗೆ ಯೋಗ ಶಿಕ್ಷಣವನ್ನು ಕೂಡ ಅಭ್ಯಾಸ ಮಾಡಿದ್ದೀರಿ. ಸೊ ಅದರ ಬಗ್ಗೆ ಹೇಳುವುದಾದ್ರೆ? ಯೋಗ ಶಿಕ್ಷಣ ಅಂತ ಹೇಳಿದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರ ಅಂತೇಳಿ ತುಮಕೂರು ಕೇಂದ್ರ, ಅದರ ಶಾಖೆಗಳು ನಮ್ಮ ಕಾಸರಗೋಡಲ್ಲಿ ನಡೀತಾ ಇತ್ತು. ಆಗ ನನಗೆ ಇಬ್ಬರು ಭುವನೇಶ್ ಅಣ್ಣ, ಆಗ ನನಗೆ ಸಂಗೀತ ಕರ್ಕೊಂಡು ಅವರೇ ಮತ್ತು ಅವರ ತಮ್ಮ ಮಲ್ಲೇಶ್ ಅಣ್ಣ ಅಂತ ಅವರು ಹೇಳಿದ್ರು, ಈಗ ಒಂದು ಬದಿಯಡ್ಕದಲ್ಲಿ ಶಾಖೆ ನಡೀತದೆ, ನೀನು ಬರಬೇಕು ಅಂತ ಹೇಳಿ. ನನಗೆ ಮೊದಲೇ ಆಗ್ರಹ ಇತ್ತು, ನನಗೆ ಕಲಿಬೇಕು, ಯೋಗ ಕಲಿಬೇಕು ಅಂತ. ಹಾಗೆ ಅಲ್ಲಿ ಅದು ಶಾಖೆ ಶುರು ಆಗಿ ಅಲ್ಲಿಗೆ ನಾನು ಹೋದೆ, ಪ್ರಾರಂಭಿಸಿ ಒಂದು 40 ಅದು ಒಂದು 2-3 ತಿಂಗಳು ಅದು ಕಂಟಿನ್ಯೂಸ್ ಆಗ್ತಾ ಉಂಟು ತರಗತಿ. ಅಲ್ಲಿ ಹೋಗಿ ನಮಗೆ ಪ್ರಶಿಕ್ಷಣ ಎಲ್ಲ ಇತ್ತು. ನನಗೆ ಅದು ತುಮಕೂರಲ್ಲಿ ನಾನು ಹೋಗಿ ಪ್ರಶಿಕ್ಷಣ ಮಾಡಿದೆ. ಮತ್ತು ನಮಗೆ ತರಗತಿ ನೀಡಲು ಅವಕಾಶಗಳೆಲ್ಲ ಸಿಕ್ಕಿದೆ. 2-3 ಶಾಖೆಗಳೆಲ್ಲ ಆಯಿತು. ಕೆಲವು ಶಾಖೆಗಳಿಗೆ ನಾವೇ ಹೋಗಿ ತರಗತಿ ಮಾಡಬೇಕಂತ ಅವಕಾಶಗಳು ನನಗೆ ಅಲ್ಲಿ ಸಿಕ್ಕಿತು. ಆ ಯೋಗ ಮಾಡೋದ್ರಿಂದ ತುಂಬ ನಮಗೆ ಪ್ರಯೋಜನ ಉಂಟು ಜೀವನದಲ್ಲಿ. ಈಗ ನೋಡಿ, ಅನೇಕ ರೋಗಗಳು ಬರುತ್ತದೆ ಯೋಗ ಮಾಡೋದರಿಂದ ನಮಗೆ ಶಾರೀರಿಕವಾಗಿ ತುಂಬ ಅದರ ಪ್ರಯೋಜನ ಸಿಗ್ತದೆ. ರೋಗವನ್ನು ನಾವು ತಡೆಗಟ್ಟಬಹುದು. ಅದರಿಂದ ತುಂಬ ನಮಗೆ ಪ್ರಯೋಜನ ಆಗ್ತಾ ಉಂಟು. ಈಗಲೂ ಆ ಶಾಖೆ ನಡೀತಾ ಉಂಟು. ಈಗ 2-3 ದಿಕ್ಕಲ್ಲಿ ಈಗಲೂ ಶಾಖೆ ನಡೀತಾ ಉಂಟು. ಈ ಸಂಗೀತ, ಯೋಗ ಇದರೊಟ್ಟಿಗೆ ನಿಮ್ಮ ಕುಲವೃತ್ತಿಯಾದಂತಹ ಕಾಷ್ಟಶಿಲ್ಪ ಅಥವಾ ಮರದ ಕೆತ್ತನೆ ಕೆಲಸ, ಸೊ ಇದನ್ನು ಯಾವ ರೀತಿ ನೀವು ಅಭ್ಯಾಸ ಮಾಡಿದ್ರಿ? ಅದು ನಾನು ಹೇಳಿದೆ, ಫಸ್ಟಿಗೆ ನಾನು ಎಡ್ಯುಕೇಟ್ ಕ್ಲರ್ಕ್ ಆಗಿದ್ದೆ ಅಂತ. ಅದು ನನಗೆ ಕಷ್ಟ ಆಗ್ತದೆ ಹೇಳಿ ನನ್ನ ಮಾವ ಕರ್ಕೊಂಡು ಹೋದರು, ಅಮ್ಮನ ತಮ್ಮ ಧರ್ಮೇಂದ್ರಾಚಾರ್ಯ ಅಂತ. ಅವರು ಆ ಕೆಲಸ ಮಾಡ್ತಾಯಿದ್ರು ಒಂದು ಇಂಡಸ್ಟ್ರಿಯಲ್ಲಿ. ಹಾಗೆ ಅವರು ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ನಾವು ಕೆಲಸ ಪ್ರಾರಂಭಿಸಿದೆ, ಕಲಿತೆ. ಮತ್ತು ಅದರೇ ಡೈಲಿ ನಾನು ಇದು ಬಿಟ್ಟು ಸಂಗೀತ ಮಾಷಾಗಿ ನಮ್ಮ ಚಿನ್ಮಯ ಶಾಲೆಯಲ್ಲಿ ನಾನು ಸೇರಿಕೊಂಡೆ. ಸ್ವಲ್ಪ ಸಮಯ ಸಂಗೀತ ಮಾಷಾಗಿ ಕಾಸರಗೋಡು ಚಿನ್ಮಯ ಶಾಲೆಯಲ್ಲಿ ಸೇರಿಕೊಂಡೆ. ಸ್ವಲ್ಪ ಸಮಯ ಹೋದು, ಮತ್ತು ಅದು ನನಗೆ ಕಷ್ಟ ಆಗ್ತಂಡು ವಾಪಸ್ ನಾನು ಫ್ರೀಯಾಗಿ ಕಾಷ್ಟಶಿಲ್ಪಕ್ಕೆ, ಕೆತ್ತನೆಗೆ ಒಂದು ವಾಪಸ್ಸು ಸೇರಿಕೊಂಡೆ. ಆಗ ಮಿಷನ್ಗಳೆಲ್ಲ ಇಲ್ಲಾಯಿತು, ಕಂಪ್ಯೂಟರ್ಗಳೆಲ್ಲ ಇಲ್ಲಾಯಿತು, ನಾವು ಕೈಯಲ್ಲೇ ಮಾಡ್ತಾಯಿದ್ದು. ಹಾಗೆ ತುಂಬ ಒಂದು 10-15 ವರ್ಷ ಕೆಲಸ ನಾನು ಮಾಡಿದ್ದೇನೆ, ಆ ಕಂಪನಿಯಲ್ಲೇ ಮಾಡಿದ್ದೇನೆ. ಮತ್ತು ನಾನು ಹೊರಗೆ ಬಂದು ಸ್ವಂತ ಕೆಲಸ ಶುರು ಮಾಡಿದೆ. ಸ್ವಂತ ಕೆಲಸ ತುಂಬ ವರ್ಷ ನಾನು ಮಾಡಿದ್ದೇನೆ ನಾನು. ಮತ್ತು ಇವಾಗ ಎಂತ ಆಗಿದೆ ಹೇಳಿದರೆ, ನಾವು ಕಂಪ್ಯೂಟರ್ ಎಲ್ಲ ಬಂದ ನಂತರ ಕೆಲಸ ಅಲ್ಲಿ ಕಂಪ್ಯೂಟ್ರಿಗೆ ಹೋಗ್ತಾನೆ. ಕೆತ್ತನೆಗೆಲ್ಲ ನಮಗೆ ಕೈ ಕೆಲಸ ಎಲ್ಲ ತುಂಬ ಕಡಿಮೆ ಇದೆ. ಇಲ್ಲ ಅಂತ ಪೂರ್ತಿ ಇಲ್ಲ ಅಂತ ಹೇಳುವುದಿಲ್ಲ, ಕೆಲಸ ಇದೆ. ಕೆಲವು ದಿಕ್ಕೆಲ್ಲ ಈಗಲೂ ಮಾಡಿದ್ದೇನೆ. ಆ ಕಂಪ್ಯೂಟರ್ ಬಂದ ಕಾರಣ ನಮಗೆ ಈ ಕೆಲಸ ತುಂಬ ಕಡಿಮೆ ಆಗ್ತಾ, ಕೈ ಕೆಲಸ ತುಂಬ ಕಡಿಮೆ ಆಗ್ತಾ ಇದೆ. ಈ ಕಾಷ್ಟಶಿಲ್ಪ ಕಾರ್ಯದ ಜೊತೆಯಲ್ಲೇ ಪೌರೋಹಿತ್ಯ ಕಾರ್ಯವನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ಸೊ ಇದರ ಬಗ್ಗೆ ಇದನ್ನು ಯಾವ ರೀತಿ ಅಭ್ಯಾಸ ಮಾಡಿದ್ರಿ? ಪೌರೋಹಿತ್ಯಗೂ ಕೂಡ ನನಗೆ ಅದು ಅನಿರೀಕ್ಷಿತವಾಗಿ ಬಂದದ್ದು ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಮಾವ ಮಾಲೆ ಹಾಕಿದ ಸಮಯದಲ್ಲಿ ಮನೆಯಿಂದ ಕಾಳಿಕಾ ಮಠಕ್ಕೆ ರಾತ್ರಿ ಹೋಗ್ತಾ ಇದ್ರು, ಮಲಗಲಿಕ್ಕೆ ಅಲ್ಲಿ ರಾತ್ರಿ ಹೋಗೋದು. ಅಲ್ಲಿಬ್ಬರು ವಾಸುದೇವ ಪುರೋಹಿತರು ಅಂತ ಇದ್ದರು, ಪ್ರಧಾನ ಅರ್ಚಕರ ಕ್ಷೇತ್ರದ. ಹಾಗೆ ಅವರು ನಾವೊಂದು ರೂಮಲ್ಲಿ ಮಲಗುತ್ತಾ ಇರುವಾಗ ಅವರು ರಾತ್ರಿಗೆ ಹೇಳಿದ, ನನ್ನಲ್ಲಿ ನೀನು ಪೌರೋಹಿತ್ಯ ಕಲಿ, ನಾನು ನಿನಗೆ ಕಲಿಸ್ತೇನೆ. ಫಸ್ಟಿಗೆ ಹೇಳಿ, ನೀನು ಕಾರ್ಯಕ್ರಮಕ್ಕೆಲ್ಲ ಹೋಗಬೇಕು ಅಂತಿಲ್ಲ, ನೀನು ಕಲ್ತ್ರೆ ಒಳ್ಳೇದಲ್ವ ಅಂತ. ಹಾಗೆ ಅಲ್ಲಿಂದ ಅವರು ನನಗೆ ತುಂಬ ಪ್ರೋತ್ಸಾಹ ಮಾಡಿದರು. ಅವರು ಹೇಳಿ ನನಗೆ, ನೀವು ಮಾಡು ಕೆಲಸ, ಕಾರ್ಯಕ್ರಮ ಮಾಡು, ಇದು ಕಲಿ, ಮತ್ತು ನೀವು ಬೇಕಾದರೆ ಕಾರ್ಯಕ್ರಮಕ್ಕೆ ಹೋಗ್ಬೋದು ಅಂತ. ಹಾಗೆ ನನಗೆ ಕಾರ್ಯಕ್ರಮ ಕೂಡ ಅವರು ತುಂಬ, ಅವ್ರ ಜೊತೆಗೂ ಕಾರ್ಯಕ್ರಮ ಹೋಗ್ತೇನೆ, ಸಣ್ಣ ಕಾರ್ಯಕ್ರಮಕ್ಕೂ ನಾನು ಕೂಡ ಈಗ ಮಾಡ್ತಾ ಇದ್ದೇನೆ. ಒಬ್ಬ ಸಾಮಾನ್ಯ ಕಲಾವಿದನಾಗಿ ನಿಮ್ಮ ಕುಟುಂಬವನ್ನು ನಿರ್ವಹಿಸಲಿಕ್ಕೆ ಈ ಕಲೆಯಿಂದ ನೀವು ಆದಾಯವನ್ನು ಹೇಗೆ ಕಂಡುಕೊಳ್ತೀರಿ ಅಂತ? ಸಂಗೀತ ಕಾರ್ಯಕ್ರಮ ನನಗೆ ತುಂಬ ಆಸಕ್ತಿ. ಆದರೆ ಸಂಗೀತದ ಕೈಗಳ ಭಜನೆಗೆ ಹೋಗುವಾಗಲೇ ನಾವು ನಿರೀಕ್ಷಿಸಿದಷ್ಟು ನಮಗೆ ಅದರಿಂದ ಸಿಕ್ಕುದು ಕಷ್ಟ. ಅದನ್ನು ಮತ್ತೆ ಹೇಳಿಕೊಳ್ಳಿಕ್ಕಾಗೋದು, ನಮಗೆ ಇಷ್ಟೇ ಕೊಡಬೇಕು ಏನೋ, ಅದರಿಂದ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಡೀತದೆ ಜೀವನ ಅಂತೇಳಿ ಹೇಳ್ಬೋದು. ಫಸ್ಟಿಗೆ ನಾನು ಕೆತ್ತನೆ ಕೆಲಸವೇ ಮಾಡ್ತಾ ಇದ್ದದ್ದು. ಜೊತೆಗೆ ನಾನು ಸಂಗೀತ ಕಲಿತಾಗಿ ಹಾರ್ಮೋನ್ ನುಡಿಸಲಿಕ್ಕೆ ಪ್ರಾರಂಭಿಸಿದಾಗ ನನಗೆ ಅನೇಕ ಕಾರ್ಯಕ್ರಮ, ಭಜನೆಯ ಕಾರ್ಯಕ್ರಮಕ್ಕೆ ಹಾರ್ಮೋನ್ ನುಡಿಸಲು ಅನೇಕ ಅವಕಾಶಗಳು ಸಿಕ್ಕಿತು. ಆದರೆ ನನಗೆ ಇನ್ಕಮ್ ಬರ್ತಾ ಈಗಲೂ ಕೂಡ ಕೆಲವು ಕಾರ್ಯಕ್ರಮ ಸಿಗ್ತದೆ.
ಆ ಸಂಗೀತದಿಂದ ನಾನು ಜೀವನ ನಡೆಸ್ತೇನೆ ಅಂತ ಹೇಳ್ಬೋದು. ಯಾಕಂದರೆ ಶಾಲೆಗಳಲ್ಲಿ ಕ್ಲಾಸ್ ಮಾಡ್ತಿದ್ದೇನೆ, ಕೆಲವು ಪ್ರೋಗ್ರಾಮಿಗಳ ಅದು ಭಜನೆಗೆ ನಾವು ಹಾರ್ಮೋನಿಗೆಲ್ಲ ನುಡಿಸಿದರೆ ಏನಾದರೂ ನಮಗೆ ಸಿಗ್ತದೆ, ಅದರಿಂದ ಅದೇ ಆದಾಯವಾಗಿ ಆಗ್ತದೆ. ಮತ್ತು ಕೆತ್ತನೆ ಕೆಲಸದಿಂದ ಆದಾಯ ಉಂಟು, ಮತ್ತು ಕೆಲವು ಪೌರೋಹಿತ್ಯ ಕಾರ್ಯಕ್ರಮಕ್ಕೆ ಹೋದರೂ ಅದರಿಂದ ಆ ರೀತಿಯಲ್ಲಿ ನಾನು ಜೀವನ ನಡೆಸ್ತಾ ಹೋಗ್ತೇನೆ. ದೇವರ ದಯೆಯಿಂದ, ಗುರುಗಳ ಅನುಗ್ರಹದಿಂದ ಯಾವುದೇ ತೊಂದರೆ ಇಲ್ಲದೆ ನಡೀತು. ಈಗ ನೀವು ಅನುಭವವನ್ನು ಹಂಚಿಕೊಳ್ಳುವಾಗ ಚೆಂಬೈ ಸಂಗೀತೋತ್ಸವದ ಬಗ್ಗೆ ಹೇಳಿದ್ರಿ, ಹಾಗೆ ಅದಲ್ಲದೆ ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಾಗೆ ಉಂಟು ಅಂತ ಹೇಳಿದಾದ್ರೆ ಯಾವುದು ಅಂತ? ಒಂದೇ ನಾನು ಮಂತ್ರಾಲಯಕ್ಕೆ ಹಾರ್ಮೋನ್ ನುಡಿಸಲಿಕ್ಕೆ ಹೋದ್ದು. ನಾನು ಅಲ್ಲಿಗೆ ನನಗೆ ಮನಸ್ಸಲ್ಲಿ ಇತ್ತು, ಅಲ್ಲೊಂದು ರಾಯರ ಕ್ಷೇತ್ರ, ಹೌದು, ರಾಘವೇಂದ್ರ ಸ್ವಾಮಿ ಸನ್ನಿ, ನನಗೆ ಹಾಡಬೇಕು ಎಂಬ. ಆಗ ಅವರು ಜೊತೆಗಿದ್ದವರು ಹೇಳಿದ್ರು ಹಾಡ್ತೀಯಾ ಅಂತೇಳಿ. ಆಗ ನಾನು ಹಾಡಿದೆ. ಅಲ್ಲಿ ಒಬ್ಬರು ಸ್ವಾಮಿಯವರು ಇದ್ದರು, ಅವರಿಗೆ ಕೂಡ ಖುಷಿ ಆಯಿತು. ಇಲ್ಲಿ ಅವರು ನಮಗೆ ವಿಶೇಷ ಪ್ರಸಾದವನ್ನು ಕೊಟ್ಟಿದ್ದು, ಅದು ನನಗೆ ಮರೆಯಲಾಗದ ಘಟನೆಗಳು. ಮತ್ತು ಅದಲ್ಲದೆ ನನಗೆ ಹಾರ್ಮೋನಿಯು ಅದು ಅನೇಕ ನಮ್ಮನ್ನು ಹಾಗೆ ಹೇಳಿದಲ್ಲ, ಇಂಥವರು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಮೋಹನಾಚಾರ್ಯ ಅಂತ ಒಬ್ಬರು ಇದ್ದಾರೆ, ಅವರು ಕೂಡ ನನಗೆ ಹಾರ್ಮೋನಿಯನ್ನ ಹೇಳಿಕೊಟ್ಟಿದ್ದಾರೆ ಸ್ವಲ್ಪ ಪ್ರಥಮವಾಗಿ. ಅದು ಕೂಡ ನನಗೆ ಮರೀಲಿಕ್ಕೆ ಸಾಧ್ಯವಿಲ್ಲದೊಂದು. ಮತ್ತು ಅನೇಕ ಕಾರ್ಯಕ್ರಮದಲ್ಲಿ ಹೋದಾಗೆ ಖುಷಿಯೂ ಆಗ್ತದೆ, ಕೆಲವೊಮ್ಮೆ ಬೇಜಾರೂ ಆಗ್ತದೆ. ಯಾಕೆಂದರೆ ಕೆಲವು ಅಲ್ಲಿ ವ್ಯವಸ್ಥೆಗಳನ್ನು ನೋಡಿಕೊಂಡು ಹಾಗಿದ್ರೆ ಮತ್ತೊಂದು ಹನುಮ ಅಂದರೆ ಕುಂಬಳೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಸಾಧಾರಣ ಹೋಗ್ತಾ ಇರ್ತೇನೆ, ಅಲ್ಲಿ ಭಜನೆ ಆಗ್ತಾ ಉಂಟು, ಒಳ್ಳೆ ಭಜನೆ ತಂಡ ಅವರು. ಹಾಗೆ ಒಂದು ವಾರ ಹೋಗಿ ಕೂತು ಕೇಳಿಕೊಂಡು ಬಂದೆ, ನೆಕ್ಸ್ಟ್ ವಾರ ಕೂಡ ಕೇಳಿಕೊಂಡು ಬಂದೆ. ಹಾಗೆ 3ನೇ ವಾರ ನಾನು ಕೇಳಿಕೊಂಡು ಹೊರಗೆ ಒಬ್ಬರು ತಬಲಿಸ್ಟ್, ಹೆಸರಾಂತ ತಬಲಿಸ್ಟ್ ಒಬ್ಬರು ಇದ್ದಾರೆ, ದಾಮೋದರ ಗೆಟ್ಟಿ ಇದ್ದಾರೆ, ಕುಂಬಳೆಯವರು. ಅವರು ನನ್ನ ಪರಿಚಯ ಇದೆ. ಹಾಗೆ ಹೇಳಿ, ನೀವು ಹಾರ್ಮೋನಿ ಗೊತ್ತೇಳ್ತಿ ಅಲ್ಲಿ. ಹಾಗೆ ನನಗೆ ಅವರೊಂದು ಪರಿಚಯ ಇಲ್ಲ, ಅವರಿಗೊಬ್ಬರಿಗೆ ನನ್ನನ್ನು ಗೊತ್ತಿತ್ತು ಹಾರ್ಮೋನಿ ನುಡಿಸ್ತಾರೆ ಅಂತೇಳಿ. ಹಾಗೆ ನೋಡು, ಅಲ್ಲಿ ಅವತ್ತು ಹಾರ್ಮೋನಿಸ್ಟ್ ಇಲ್ಲ ಆಯ್ತು ಆ ಭಜನೆಗೆ, ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆಗ ನನ್ನಲ್ಲಿ ಕೇಳಿ ನೀವು ಬರ್ತೀಯಾ ಅಂತ. ಹಾಗೆ ಅವರು ಹಾರ್ಮೋನಿ ತಂದರು, ನಾನು ಹಾರ್ಮೋನಿ ಪ್ರಾರಂಭಿಸಿದೆ ನುಡಿಸಲಿಕ್ಕೆ. ಅದು ಅವ್ರಿಗೆ ಖುಷಿ ಆಯಿತು. ಅದು ಪ್ರತಿ ವಾರ 2-3 ವಾರದಿಂದ ನಾನು ಅಲ್ಲಿ ಅವ್ರ ಜೊತೆಗೆ ಹಾರ್ಮೋನಿ ನುಡಿಸ್ತೇನೆ. ಅಂದರೆ ಅವರು ಸ್ವಲ್ಪ ಹಿಂದೂಸ್ತಾನಿ ಟೈಪ್ ಒಳ್ಳೆಯ ಕಲಾವಿದರು ಅವರು. ಅವ್ರಿಗೆ ಖುಷಿ ಆಯಿತು ನಾನು ನುಡಿಸಿದ್ದು. ಹಾಗೆ ಅದೊಂದು ಖುಷಿಯಾದ ವಿಷಯ. ಈಗ ಸಂಗೀತ ಕಲಾವಿದರಿಗೆ ಎಲ್ಲ ಅವರ ಮನಸ್ಸಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ, ಅಂದರೆ ನಮಗೆ ದೊಡ್ಡ ಸ್ಟೇಜ್ ಇರಬೇಕು, ಒಳ್ಳೆ ಲೈಟಿಂಗ್ಸ್ ಇರಬೇಕು, ತುಂಬ ಜನ ಆಡಿಯನ್ಸ್ ಇರಬೇಕು, ಆ ಥರ ಎಲ್ಲ ಮನಸ್ಸಲ್ಲಿರ್ತದೆ. ಆದರೆ ನೀವು ತುಂಬ ಸರಳವಾದ ವೇದಿಕೆಗಳಲ್ಲಿ ಒಳ್ಳೊಳ್ಳೆ ಗಾಯನಗಳನ್ನು ಹಾಡಿದ್ದು ನಾವು ಕಂಡಿದ್ದೇವೆ. ಇದರ ಬಗ್ಗೆ ಅನುಭವಗಳನ್ನು ಹೇಳೋದಾದರೆ? ಅಂದರೆ ನನ್ನ ಉದ್ದೇಶ ದೇವರ ಎದುರು ಹೋಗಿ ನಡೆಯಲ್ಲ, ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಭಾವನೆ. ದೇವರಿಗೆ ಸಲ್ಲಿದರೆ ದೇವರ ಪ್ರೀತಿ ಪಟ್ಟರೆ ನಮಗೆ ಎಲ್ಲವೂ ಸಿಗ್ತದೆ ಅಂತೇಳಿ ಅಂತ ಅನೇಕ ಕ್ಷೇತ್ರದಲ್ಲೇ ನಾನು ಕಾರ್ಯಕ್ರಮ ಕೊಟ್ಟಿದ್ದೇನೆ. ಕಾಳಿಕಾ ಮಠದೆಲ್ಲ ವರ್ಷಕ್ಕೂ ನಾನು ಅಲ್ಲಿ ಸಂಗೀತ ಕಾರ್ಯಕ್ರಮ ಮಾಡ್ತೇನೆ. ಜೊತೆಗೆ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಗೋಪುರಲ್ಲಿ ಇದ್ದು ಕೂತುಕೊಂಡು ಶ್ರುತಿ ಇಟ್ಟುಕೊಂಡು ನಾನು ಹಾಡುವೊಂದು ಹಾಡಿದ್ದೇನೆ ನಾನು. ಮಾತ್ರವಲ್ಲ, ನಮ್ಮೊಬ್ಬರು ಆತ್ಮೀಯರಿದ್ರು ಮಧುರಲ್ಲಿ, ಶ್ರೀಕೃಷ್ಣ ಮಧುರ್, ಅವರ ಜೊತೆಗೆ ಒಂದು ಕ್ಷೇತ್ರದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಕಾರ್ಯಕ್ರಮ ಮಾಡಿದ್ವಿ. 3 ವರ್ಷ ಮಾಡಿದೆ. ಇದರ ಮಲ್ಲ ಕ್ಷೇತ್ರದಲ್ಲಿ ಕೂಡ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ನಾವು ಕಂಟಿನ್ಯೂಸ್ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ನಮ್ಮ ಇಚ್ಛೆ ಆ ದೇವಸ್ಥಾನದಲ್ಲಿ ಒಂದು ಹಾಡಬೇಕು ಎಂಬ ಇಚ್ಛೆ. ಹಾಗೆ ನನಗೆ ಕೆಲವು ಹೋಗಿ ದೇವಸ್ಥಾನದಲ್ಲೆಲ್ಲ ಆದರೆ ನಾವು ಕೇಳಿಕೊಂಡು ಹೋಗಿ ಮಾಡ್ತೇವೆ. ಅದನ್ನೆಲ್ಲ ಕಂಡು ಕೆಲವರು ಕಾರ್ಯಕ್ರಮ ನಮಗೆ ಕೊಟ್ಟದ್ದು ಇದೆ. ಕೆಲವು ಮದುವೆ ಫಂಕ್ಷನ್, ಉಪನಯನ ಸಮಯದಲ್ಲಿ ನಮಗೆ ಕಾರ್ಯಕ್ರಮ ಸಿಕ್ಕಿದೆ, ಹಾಡಲಿಕ್ಕೆ ಅವಕಾಶಗಳು ಸಿಕ್ಕಿದ್ದಕ್ಕೆಲ್ಲ ಕಾರಣ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಅವರು ತುಂಬ ನನಗೆ ಸಪೋರ್ಟ್ ಇಂಥದಕ್ಕೆಲ್ಲ ತುಂಬ ಅನುಗ್ರಹಿಸೇ ಕಳಿಸಿ. ಏನು ಕಾರ್ಯಕ್ರಮ ಇದ್ರೂ ಕೂಡ ಅವರಲ್ಲಿ ಕೇಳಿ ಹೋಗೋದು, ಅದರಿಂದ ನನಗೆ ತುಂಬ ಪ್ಲಸ್ ಪಾಯಿಂಟು ಅಂತ ಹೇಳ್ಬೋದು. ಯಾವುದೇ ಕಾರ್ಯಕ್ರಮಕ್ಕೆ ಹೋಗು ಕೂಡ ಅವರಲ್ಲಿ ಕೇಳಿ ಹೋಗುದು. ಯಾವುದೇ ಕೆಲಸ ಆದರೂ ಕೂಡ ನಮ್ಮೊಬ್ಬರು ಗುರುಗಳ ಅನುಗ್ರಹ ಇದ್ದರೆ ಅಲ್ವಾ ತಾನೇ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಹಾಗೆ ಅವರ ಅನುಗ್ರಹದಿಂದ ನನಗೆ ತುಂಬ ಕಾರ್ಯಕ್ರಮ, ಒಳ್ಳೊಳ್ಳೆ ವೇದಿಕೆ ನನಗೆ ಸಿಕ್ಕಿದೆ ಅಂತ. ಜೊತೆಗೆ ಮನೆಯವರ ಸಪೋರ್ಟ್, ನನ್ನ ಜೊತೆಗೆ ಪತ್ನಿ ಹರಿಣಿ ಅಂತ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆಲ್ಲ ತುಂಬ ಸಪೋರ್ಟ್ ಆಗಿದೆ. ಮಗ ಕೂಡ ಕಲಿತಾ ಇದ್ದಾನೆ ಮನೆಯಲ್ಲಿ, ವಿಶ್ವಪ್ರಸನ್ನ ಅಂತ ಅಗಲ್ಪಾಡಿ ಶಾಲೆ 6ನೇ ತರಗತಿಯಲ್ಲಿ ಕಲಿತಾ ಇದ್ದೇನೆ ಇವಾಗ. ಹಾರ್ಮೋನಿಯಂ ಜೊತೆ ಕಲಿತಾ ಇದ್ದಾನೆ ಇವಾಗ ಮನೆಯಲ್ಲಿ. ಒಬ್ಬ ಕಲಾವಿದನಾಗಿ ನೀವು ಸಮಾಜಕ್ಕೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಸಂಗೀತದಿಂದ ನಮ್ಮ ಸಮಾಜದಲ್ಲಿ ಒಡ್ಡುಗೂಡಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಏಕೆಂದರೆ ನಾವು ಸಂಗೀತ ಕ್ಲಾಸಲ್ಲಿ ಅಲ್ಲಿ ನಾವು ಧರ್ಮ, ಮತ, ಜಾತಿ ಯಾವುದು ನೋಡುವುದಿಲ್ಲ. ಅದೇ ನೀವು ಆ ಗುರುವಿನ ಬಗ್ಗೆ ಹೇಳಿದ್ರಿ. ಹೌದು, ಸಂಗೀತಕ್ಕೆ ಅಲ್ಲಿ ಪ್ರಾಯ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಯಾವುದು
ಇಲ್ಲ ಅವ ಇಂಥವ ಇವಂತ ಆ ಕ್ಲಾಸಲ್ಲಿ ಎಲ್ಲ ಒಟ್ಟಿಗೆ ಆಗಿ ಕೂತ್ಕೊಳ್ತಾರೆ. ಸಂಗೀತದಲ್ಲಿ ನೋಡಿ ಈಗ ಮಂತ್ರಸ್ಥಾಯಿ, ತಾರಸ್ಥಾಯಿ, ಮಧ್ಯಸ್ಥಾಯಿ ಅಂತ 3 ಸ್ಥಾಯಿಗಳಿವೆ, ಕೆಳಗೆ ಮಧ್ಯ ಮೇಲೆ ಅಂತ. ಹಾಗೆ ಜೀವನದಲ್ಲಿ ಎಲ್ಲರಿಗೆ ಕಷ್ಟ ಸುಖಗಳು ಬರುತ್ತೆ ಅಲ್ವಾ. ಹಾಗೆ ಎಲ್ಲವನ್ನು ಶ್ರುತಿಬದ್ಧವಾಗಿ ತಗೊಂಡು ಹೋದರೆ ಆ ಜೀವನ ಒಂದು ಸಂಗೀತ ಆದಂಥ ಇದು ಒಳ್ಳೆಯ ಜೀವನ ನಡೆಸಬೇಕು. ಸಂಗೀತ ಇದು ಯಾವ ರೀತಿ ನಮಗೆ ಖುಷಿ ಕೊಡುತ್ತದೆ, ಅದರಿಂದ ನಮಗೆ ಜೀವನದಲ್ಲೂ ಕೂಡ ನಾವು ಖುಷಿ ಪಡಬಹುದು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದವರು ಬಹುಮುಖ ಪ್ರತಿಭೆ ಪ್ರಕಾಶ್ ಆಚಾರ್ಯ ಕುಂಟಾರು ಇವರಿಗೆ ಪ್ರತಿಭಾ ವಿಶೇಷ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಧನ್ಯವಾದಗಳು. ನಮಸ್ತೆ. ಇಷ್ಟು ಹೊತ್ತು ಬಹುಮುಖಿ ಪ್ರತಿಭಾ ಸಾಧಕರಾದ ಪ್ರಕಾಶ್ ಆಚಾರ್ಯ ಕುಂಟಾರು ಇವರೊಟ್ಟಿಗೆ ನಾವು ಮಾತಾಡಿದ್ವಿ. ಇವರ ಸಾಧನೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ, ಪ್ರೇರಣೆಯಾಗಲಿ ಎನ್ನುವ ಸದುದ್ದೇಶದೊಂದಿಗೆ ಇನ್ನೋರ್ವ ಅತಿಥಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.